ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಲ್ಲರ ಪ್ರಶ್ನೆನೂ ಒಂದನೇ, ಕಾವ್ಯ ಗಿಲ್ಲಿ ಯಾಕೆ ಮಾತಾಡ್ತಾ ಇಲ್ಲ? ಮಧ್ಯದಲ್ಲಿ ಬಂದಿದ್ದು ಯಾರು? ಕಾವ್ಯ ಗಿಲ್ಲಿ ಇಲ್ಲಿ ಯಾಕೆ ಧನು ಎಲ್ಲಿ? ಧನು ಬಂದಿದ್ದ ಕಾರಣಕ್ಕೇನೆ ಇವರಿಬ್ರು ಸಪರೇಟ್ ಆದ್ರ, ಅದಕ್ಕೆ ಮಾತು ಬಿಟ್ರ. ಕ್ಲಿಯರ್ ಕಟ್ ಆಗಿ ಧನು ಅವರು ಮ್ಯಾನುಪ್ಲೇಟ್ ಮಾಡಿದ್ರ. ಆ ಮ್ಯಾನುಪ್ಲೇಟ್ಗೆ ಕಾವ್ಯ ಅವರು ಹೇಗೆ ದಾಸರಾದ್ರು? ಹೇಗೆ ಅಂದ್ರೆ ಅವರ ಮಾತಿಗೆ ಮ್ಯಾನುಪ್ಲೇಟ್ ಮಾಡಿ ಹೇಗೆ ಅವ್ರ ಮಾತು ಕೇಳಿದ್ರು. ಇಲ್ಲಿ ಧನು ಮಾತಿದ್ಯಾ, ಇಲ್ಲ ಕಾವ್ಯ ಮನಸ್ಸಿಗೆ ತಗೊಂಡ್ರ, ಇಲ್ಲ ಗಿಲ್ಲಿನೇ ಮಾತು ಬಿಟ್ರ? ಗಿಲ್ಲಿ ಅನ್ನೆಸೆಸರ್ ಆಗಿ ಕಾವ್ಯ ಹತ್ರ ಯಾಕೆ ಮಾತಾಡ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರೆ. ಇನ್ನು ಕೆಲವರು ಕಾವ್ಯ ಮೋಸ ಮಾಡಿದರೆ, ಕಾವ್ಯ ಗಿಲ್ಲಿ ಜೊತೆ ಇಷ್ಟು ದಿನ ಕಾವ್ಯಗೆ ಗಿಲ್ಲಿ ಬೇಕಾಗಿತ್ತು, ಈಗ ಧನು ಬೇಕಾಗಿದ್ದಾರೆ, ಈಗ ಗಿಲ್ಲಿ ಅವಶ್ಯಕತೆ ಇಲ್ವಾ ಅಂತೆಲ್ಲ ಕೇಳ್ತಾ ಇದ್ರೆ. ಮತ್ತೆ ಇದರಿಂದ ಗಿಲ್ಲಿಗೆ ಎಫೆಕ್ಟ್ ಆಯ್ತಾ, ಧನುಗೆ ಎಫೆಕ್ಟ್ ಆಯ್ತಾ, ಕಾವ್ಯಗೆ ಎಫೆಕ್ಟ್ ಆಯ್ತಾ? ಇವರಲ್ಲಿ ಮೂವರಲ್ಲಿ ಯಾರ ಆಟಕ್ಕೆ ಎಫೆಕ್ಟ್ ಆಯ್ತು? ಮೇನ್ ಆಗಿ ಕಾವ್ಯ ಇಷ್ಟು ದಿನಗಳ ಕಾಲ ಇಲ್ದಿದ್ದು ಒಂದು ಫ್ರೆಂಡ್ಶಿಪ್ ಬೇಕಾಗಿತ್ತ? ಈಗ ಇಷ್ಟು ದಿನಗಳ ಕಾಲ ಇದ್ದಿದ್ದ ಗಿಲ್ಲಿ ಇವಾಗ ಏನಕ್ಕೆ ಬೇಡವಾದ ಅನ್ನೋ ಪ್ರಶ್ನೆಗಳಿಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಒಬ್ರಿಗೊಬ್ರು ಬಿಟ್ಕೊಟ್ಟಿದಾರ, ಒಬ್ರಿಗೊಬ್ರು ಕೋಪ ಮಾಡ್ಕೊಂಡಾರ, ಮಾತು ಬಿಟ್ಟಿದ್ದಕ್ಕೆ ಏನ್ ಬಂತು, ಏನಕ್ಕೆ ಬಂತು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ 100% ಟ್ರೂ ಎಪಿಸೋಡ್ ನೋಡಿರ್ತೀವಿ, ಲೈವ್ ನೋಡಿದೀವಿ, ಮಿಡ್ ನೈಟ್ ಅಲ್ಲಿ ಕೂಡ ನೋಡಿದೀನಿ ನಾನು. ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಶಿ ಇಸ್ 100% ಅವಾಯ್ಡೆಡ್. ಗಿಲ್ಲಿನ ತುಂಬಾ ಅವಾಯ್ಡ್ ಮಾಡ್ತಾ ಇದಾರೆ ಕಾವ್ಯ. ಹಂಗಂತ ಗಿಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾನ ಇದ್ರ ಬಗ್ಗೆ ಹೇಳಲ್ಲ. ಕಾರಣ ಏನಂದ್ರೆ ಆಲ್ಮೋಸ್ಟ್ ಆಲ್ ಇಷ್ಟು ದಿನಗಳ ಕಾಲ ಹೆಚ್ಚಾಗಿ ಕಾವು 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 ಅಂತ ಹೋಗಿದ್ದು ಗಿಲ್ಲಿನೇ. ಒಂದ್ ಸ್ವಲ್ಪ ಇಲ್ಲಿ ಏನಾಗುತ್ತೆ ಅಂದ್ರೆ ಅನ್ನೆಸೆಸರ್ ಆಗಿ ವೀಕೆಂಡ್ ಅಲ್ಲಿ ಆಗಿರ್ಬೋದು, ಇವ್ರಾಗಿರ್ಬೋದು, ಮನೇಲಿ ಆಗಿರ್ಬೋದು, ಸುಮ್ಮನೆ ಮಾತಾಡಿ ಗಿಲ್ಲಿ ಹಿಂದೆ ಹೋಗ್ತೇನೆ. ನೀವು ಮೊನ್ನೆ ನಾಮಿನೇಟ್ ಮಾಡ್ಬೇಕಾದ್ರೆ ಕೂಡ ಕೇಳಿರ್ಬೋದು. ಗಿಲ್ಲಿ ಕಾವ್ಯ ಏನಂತ ಅಂದ್ರೆ, ನಾನು ಗಿಲ್ಲಿಯಿಂದ ಹೋಗಿಲ್ಲ, ಗಿಲ್ಲಿ ನನ್ನಿಂದ ಬಂದರೆ ಅಂತೆಲ್ಲ ಪೋಟ್ರೆ ಮಾಡ್ತಾ ಇದ್ರು. ಒಂದು ವಿಷಯ. ಅದಾದ್ಮೇಲೆ ಆ ವಿಷಯ ತಗೊಂಡು ಹೋಗಿ ಧನು ಅವ್ರು ಮಾತಾಡ್ತಾರೆ ಏನಂತಂದ್ರೆ, ನೀನು ಅವಾಯ್ಡ್ ಮಾಡ್ಬೇಕು, ನಿನ್ ಜೊತೆಗಿರ್ಬಾರ್ದು, ಈಗಲಿದ್ರು ಕೂಡ ಇದು ಮಾತಾಡ್ತಾರೆ, ಹಂಗ್ ಮಾತಾಡ್ತಾರೆ ಅಂತ. 100% ಧನು ಅವರು ಹೇಳಿದ್ದಂತೂ ಸತ್ಯ ಒಪ್ಲೇಬೇಕು. ಆದ ಕಾರಣ ತಲೆ ಕೆಡ್ಸ್ಕೊಂಡ್ರ. ಅದೇ ರೀತಿಯಾಗಿ ನಮ್ಮ ರಘುವ್ರು ಅದೇ ಮಾತಾಡ್ತಾರೆ, ನೀನು ಗಿಲ್ಲಿಯಿಂದ ಕಾವ್ಯ ಅಂತ ಅನ್ಕೊಂಡಿದ್ದು ನಾವು ಸುಳ್ಳು ಅನ್ಕೊಂಡಿದ್ದೆ, ಬಟ್ ಈಗ ನಿಜ ಆಗುತ್ತೆ, ಅವ್ರ ಫ್ಯಾಮಿಲಿ ಬಂದಿದ್ರು. ಇವೆಲ್ಲ ಆದ್ಮೇಲೆ ಇಲ್ಲಿ ಕಾವ್ಯಗೆ ಏನಾಗಿದೆ ಅಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ಬಿಟ್ಟಿದೆ. ಮಾತಾಡ್ಸ್ಬೇಕಾ ಮಾತಾಡಬಾರ್ದ ಈ ಒಂದು ಡಿಸ್ಟರ್ಬೆನ್ಸ್ ಅಲ್ಲಿ ಕಾವ್ಯ ಗಿಲ್ಲಿಯಿಂದ ದೂರ ಇದ್ದಾರೆ. ಇದು ಕರೆಕ್ಟಾ? ನನ್ನ ಪ್ರಕಾರ ಏನಂದ್ರೆ, ಈಗ ಹತ್ರ ಇದ್ರು ಅಂತಾರೆ, ದೂರ ಇದ್ರು ಅಂತಾರೆ, ಮಾತಾಡಿಲ್ಲ ಅಂದ್ರು ಅಂತಾರೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಏನಕ್ಕೆ ಅಂದ್ರೆ ಹೊರಗಡೆ ಎಷ್ಟು ಟಾಕ್ಸಿಕ್ ಆಗಿದ್ರೆ ಈ ವಿಷಯ ಕಾವ್ಯನ ತುಂಬಾ ನೆಗೆಟಿವ್ ಮಾಡ್ತಾನೆ ಇದ್ದಾರೆ ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು. ಆದ ಕಾರಣ ನನ್ನ ಪ್ರಕಾರ ಏನಂದ್ರೆ, ಇಷ್ಟು ದಿನಗಳ ಕಾಲ ಹೇಗಿದ್ರು ಆಗಿರ್ಬೋದಲ್ಲ. ಯಾವಾಗಲೂ ಜೊತೆಗಿರ್ಬೇಕು, ಜೊತೆಗೆ ಮಾತಾಡ್ಬೇಕಂತಿಲ್ಲ. ಯಾಕೆ ಅಂದ್ರೆ ನೀವು ಈಗ ಮಾಡ್ತಿರೋ ನಾಟಕನ ಇಷ್ಟು ದಿನಗಳ ಮಾಡಿದ ನಾಟಕನ ಅಂತ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ನೀವು 100 days ಜೊತೆಗಿದ್ಬಿಟ್ಟು ಇವಾಗ ನಾನು ದೂರ ಇರ್ತೀನಿ, ನಾನು ಮಾತಾಡಲ್ಲ, ನಂದು ಐಸ್ ಕ್ರೀಮ್ ತಿನ್ಬೇಡ, ನಾನು ಮೊಟ್ಟೆ ತಿನ್ಬೇಡ, ಹೇಳಿ ಸಾಕಾಗಿದೆ, ಎಲ್ಲ ಸ್ಟ್ರಾಟಜಿ ಆಗಿದೆ, ನಿಮ್ಮಂತ ಸ್ಟ್ರಾಟಜಿ ನೋಡಿದೀವಿ, ಎಲ್ಲ ಸ್ಟ್ರಾಟಜಿ ಪ್ಲಾನು, ನಿಮ್ಮ ಆಟ ಸ್ಟ್ರಾಟಜಿ, ಈ ರೀತಿ ಗಿಲ್ಲಿಗೆ ಅಂದಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಕಾವ್ಯ ಇವಾಗ ನಾಟಕ ಮಾಡ್ತಾಳ, ಇದಕ್ಕಿಂತ ಮುಂಚೆ ನಾಟಕ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ನನ್ಗನ್ಸುತ್ತೆ ಏನಂದ್ರೆ ಒಬ್ರಿಗೊಬ್ರು ನಿನ್ನೆ ಕೂಡ ಬಿಟ್ಕೊಟ್ಟಿಲ್ಲ, ಕೇವಲ ಮಾತಾಡ್ತಿಲ್ಲ ಅಷ್ಟೇ. ಟಾಸ್ಕ್ ಅಂತ ಬಂದಾಗ ಚೀರಪ್ ಮಾಡ್ಲು ಕಾವ್ಯ ಗಿಲ್ಲಿಗೆ, ಹಾಡು ಗಿಲ್ಲಿ ಚೆನ್ನಾಗಿ ಆಡು ಗಿಲ್ಲಿ ಅಂತ. ಅದೇ ರೀತಿಯಾಗಿ ಕಾವ್ಯ ಟಾಸ್ಕ್ ಆಡ್ಬೇಕಾದ್ರೆ ಗಿಲ್ಲಿ ಹೇಳ್ತಾರೆ, ಕಮಾನ್ ಕಾವು ಅಂತ ಹೇಳಿಲ್ಲ, ಕಮಾನ್ ಅಣ್ಣ ಚೆನ್ನಾಗ್ ಆಡೋಣ, ಬೇಗ ಬಾ, ಒಬ್ರು ಬೆನ್ ಕೊಡ್ರಿ, ಒಬ್ರು ತಲೆ ಕೊಡ್ಕೊಡ್ರಿ, ಚೆನ್ನಾಗ್ ಆಡ್ರಿ, ಧ್ರುವಣ ಬಾಣ ಅಂತ ಸಪೋರ್ಟ್ ಮಾಡ್ತಾ ಇದ್ರು. ಒಬ್ರಿಗೊಬ್ರು ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಇಲ್ಲಿ ಹೊರಗಡೆ ವಿಷಯ ಏನಾಗ್ತಾ ಇದೆ ಅಂದ್ರೆ, ಮಾತಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ, ಜೊತೆಗಿರ ಇಲ್ಲ ಅಂತ ಹೇಳಿ ಕಾವ್ಯನ ನೆಗೆಟಿವ್ ಮಾಡ್ತಾ ಇದ್ರೆ. ಆ ನೆಗೆಟಿವ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ಗನ್ಸ್ತಾ ಇದೆ. ಇಲ್ಲಿ ಕಾವ್ಯ ತಪ್ಪು ಮಾಡಿದ್ರ 100% ತಪ್ಪು ಮಾಡಿದ್ರು ಅನ್ನೋದಕ್ಕಿಂತ ಇಷ್ಟು ದಿನಗಳ ಕಾಲ ಜೊತೆಗೆ ಇದ್ದಷ್ಟು ಈಗಲೂ ಇದ್ದಿದ್ರೆ ಹಾಗೇ ಇರೋದು. ಏನಕ್ಕಂದ್ರೆ ಯಾರೆಲ್ಲನೇ ಮಾತಾಡ್ರಿ, ಯಾಕಂದ್ರೆ ಇಷ್ಟು ದಿನ ಮಾತಾಡ್ಬೇಕಾದ್ರೆ ನೀವು ಜೊತೆಗಿದ್ದಾಗ ಈಗೇನಕ್ಕೆ ಅವಾಯ್ಡ್ ಮಾಡ್ತೀರಾ? ಏನ್ ಧನು ಹೇಳ್ದಂತಾನ ಮಾಡಿದಾನೆ, ಬಟ್ ಧನು ಅವರು ಕೂಡ ಆ ಕಡೆ ಗಿಲ್ಲಿಗೂ ಹತ್ರ ಇರ್ತಾರೆ, ಈ ಕಡೆ ಇದು ಇರ್ತಾರೆ. ನನ್ಗೆ ಅನಿಸುತ್ತೆ ಏನಂದ್ರೆ, ಯಾರೇ ಏನೇನ್ಕೊಂಡ್ರೆ ನಮ್ಮ ಫ್ರೆಂಡ್ಶಿಪ್ ಪ್ಯೂರ್ ಆಗಿದೆ, ನಾವು ಚೆನ್ನಾಗಿರ್ತೀವಿ, ಈಗ ಇರೋದು ಹೀಗೆ ಅಂತ ಏನಾದ್ರು ಸ್ಟ್ಯಾಂಡ್ ಏನಾದ್ರು ಕಾವ್ಯ ಏನಾದ್ರು ತಗೊಂಡಿದ್ರೆ ಶಿ ಇಸ್ 100% ಚೆನ್ನಾಗಿನ ಫೇಮಸ್ ಆಗೋದು, ಚೆನ್ನಾಗೆಲ್ಲ ಓಟ್ ಬರೋದು, ಚೆನ್ನಾಗೆಲ್ಲ ಹೊರಗಡೆ ಪಾಪ್ಯುಲರ್ ಆಗೋದು. ಆ ರೀತಿ ಎಲ್ಲ ರೀಲ್ಸ್ ಎಲ್ಲ ಬರ್ತಾ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ, ಜಾಸ್ತಿ ಅವರು ರೀಲ್ಸ್ ಎಲ್ಲ ಬರ್ತಾ ಇತ್ತು. ಹಂಗಾಗಿದ್ರೆ
ಬಟ್ ಅವ್ರ ಮನಸ್ಸಿಗೆ ಈ ಟೈಮಲ್ಲಿ ಈ ಒಂದು ಡಿಸಿಷನ್ ನನಗಂತೂ ಪರ್ಸನಲ್ ಇಷ್ಟ ಆಗಲ್ಲ ಅಂತ ಅನಿಸುತ್ತೆ. ಬಟ್ ಯಾವ ಕಾರಣಕ್ಕೆ ಇದೆಲ್ಲ ತಗೊಂಡ್ರು ಅವಶ್ಯಕತೆ ಇತ್ತ ಅಂತ ಅನಿಸುತ್ತೆ. ಇನ್ನು ಮೇನ್ ಆಗಿ ಇದರಿಂದ ಎಫೆಕ್ಟ್ ಆಗೋದು ಯಾರಿಗಂದ್ರೆ 100% ಕಾವ್ಯಗೆ ಎಫೆಕ್ಟ್ ಆಗೋದು. ಕಾರಣ ಏನಂತ ಕೇಳ್ತೀನಿ ಕೇಳಿ. ಇಲ್ಲಿ ಮೇನ್ ಆಗಿ ಇಷ್ಟು ದಿನ ಗಿಲ್ಲಿ ಕಾವ್ಯ ಅಂತ ಅಂದಾಗ ತುಂಬಾ ಜನ ಫ್ಯಾನ್ಸ್ ಗಿಲ್ಲಿ ಕಾವ್ಯ ಅಂತ ಮ್ಯೂಚುವಲ್ ಫ್ಯಾನ್ಸ್ ತುಂಬಾ ಇದ್ದಾರೆ. ಆ ಟೈಮಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಬ್ರಿಗೆ ವೋಟ್ ಮಾಡೋಣ, ಅವ್ರಿಗೆ 50 ಇವ್ರು 40 ಇವಂಗೆ ಅಂತ ಡಿವೈಡ್ ಮಾಡಿ ವೋಟ್ ಮಾಡ್ತಾ ಇದ್ರು. ಈಗ ತುಂಬಾ ಕಮೆಂಟ್ಸ್ ಬರ್ತಾ ಇದೆ, ಏನ್ ಮಾಡ್ತಾ ಇದಾರೆ, ಏನ್ ಮಾತಾಡ್ತಾ ಇದಾರೆ ಅಂದ್ರೆ ಕಾವ್ಯಕ್ಕೆ ಬೇಡ ಹೆಂಗಿದ್ರು ಗೆಲ್ಲಲ್ಲ, ಗಿಲ್ಲಿಗೆ ವೋಟ್ ಮಾಡೋಣ, ಗಿಲ್ಲಿನೇ ಗೆಲ್ಲಿ ಅಂತ ಬರ್ತಾ ಇದೆ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಆ ಟೈಮಲ್ಲಿ ಕಾವ್ಯಗೆ ವೋಟ್ ಕಮ್ಮಿ ಆಗುತ್ತೆ. ಐ ಥಿಂಕ್ ವೋಟಿಂಗ್ ಪ್ರಕಾರ ತಗೊಂಡೋದಾದ್ರೆ ವೋಟಿಂಗ್ ಪ್ರಕಾರ ಏನಾದ್ರು ಮಾಡ್ಬೋದಾಗಿತ್ತಂದ್ರೆ ಈಗಲೂ ಗಿಲ್ಲಿ ಜೊತೆ ಏನಾದ್ರು ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡಿದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಕಾವ್ಯ ಗಿಲ್ಲಿ ಜೊತೆಗಿದ್ದಾರೆ ಅಂತ. ಈಗ ಮತ್ತೆ ಹೊಸ ಒಂದು ನಾಟಕ ಶುರು ಮಾಡೋ ಅವಶ್ಯಕತೆ ಇರಲಿಲ್ಲ. ಹಂಗಿದ್ರೆ ವೋಟಿಂಗ್ ಪ್ರಕಾರ ಏನಾದ್ರು ಕನ್ಸಿಡರ್ ಮಾಡಿದ್ರೆ ಕಾವ್ಯ ಸೆಕೆಂಡ್ ಪ್ಲೇಸ್ ಚಾನ್ಸಸ್ ತುಂಬಾ ಹೈ ಇತ್ತು. ಈಗ ಬರ್ತಾ ರಕ್ಷಿತಿಗೆ ಡೌನ್ ಆಗ್ತಾ ಇದೆ. ಆದ ಕಾರಣ ಏನಂದ್ರೆ ಆ ಅವಕಾಶಗಳು ಕಳ್ಕೊಂಡ್ರ ಅನ್ಸುತ್ತೆ. ಈಗ ಧನು ಅವರು ಕ್ಲೀನ್ ಆಗಿ ಅವಾಯ್ಡ್ ಮಾಡಿದ್ದಾರೆ, ಧನು ಅವರು ಸೆಕೆಂಡ್ ಪ್ಲೇಸ್ಗೆ ಬರ್ತಾರ, ಇದುಗಳಾಗ್ತಾ ಇದೆ. ನನ್ನ ಪ್ರಕಾರ ಏನಂದ್ರೆ ಧನು ಇಲ್ಲ, ಕಾವ್ಯ ಇಲ್ಲ, ರಕ್ಷಿತ ಇಲ್ಲ, ಕೊನೆಗೆ ಅಶ್ವಿನಿ ಕೂಡ ಕಳ್ಕೊಂಡ್ ಬರ್ತಾರ ಸೆಕೆಂಡ್ ಪ್ಲೇಸ್ಗೆ ಅಂತೆಲ್ಲ ಅನಿಸ್ತಾ ಇದೆ. ಮತ್ತೆ ಈ ವಿಷಯಗಳ ಬಗ್ಗೆ ನಿಮಗೆ ಗಿಲ್ಲಿ ಕರೆಕ್ಟಾ, ಕಾವ್ಯ ಕರೆಕ್ಟಾ, ಮತ್ತೆ ಧನು ಕರೆಕ್ಟಾ ಅಂತ ನೀವು ಕಮೆಂಟ್ ಮಾಡಿ. ಒಟ್ಟಲ್ಲೇ ಉಳು ಹಿಂಡಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ತಿಂದಿದ್ದೀನಿ, ನಾಚಿಕೆ ಆಗಲ್ವಾ, ಇದಾಗಲ್ವಾ, ಬೈದು ಸಾಕಾಗಿದೆ, ಈ ಪದಗಳೆಲ್ಲ ಗಿಲ್ಲಿಗೆ ಅಂದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋಂಗಾಗುತ್ತೆ. ಎದುರು ಕೂತ್ಕೊಂಡಿರ್ತಾರೆ, ಮಾತಾಡಲ್ಲ. ಏನ್ ಗೊತ್ತಾ, ಗಿಲ್ಲಿಗೆ ಕಾವ್ಯನೇ ಬೇಕಾಗಿಲ್ಲ, ರಕ್ಷಿತಾ ಮತ್ತೆ ರಘುವರತ್ ಕೂಡ ಕಂಟೆಂಟ್ ಕೊಡ್ತಾನೆ ಇರ್ತಾರೆ, ಚೆನ್ನಾಗಿ ನಡೀತಾನೆ ಇದೆ. ಹಂಗಂತ ತುಂಬಾ ಜನ ಮಾತಾಡ್ತಾರೆ ಏನಂತೇಳಿ, ಮತ್ತೆ ಹೋಗಿ ಗಿಲ್ಲಿ ರಕ್ಷಿತಾ ಹತ್ರ ಮಾತಾಡ್ತಾನೆ ಅಂತ. ಗಿಲ್ಲಿ ಹೋಗಿ ರಕ್ಷಿತಾ ಹತ್ರ ಮಾತಾಡಲ್ಲ, ರಕ್ಷಿತಾನ ಬಂದು ಗಿಲ್ಲಿ ಹತ್ರ ಕುತ್ಕೊಂತಾಳೆ, ಬೇಡಮ್ಮ ದೂರ ಇರಮ್ಮ ಅಂದ್ರೂ ಬಿಡಂಗಿಲ್ಲ ರಕ್ಷಿತಾ. ಆ ರೀತಿ ಎಲ್ಲ ಮಾತಾಡ್ತಾರೆ, ಆ ರೀತಿ ಎಲ್ಲ ಆಗ್ತಾ ಇದೆ. ಇಲ್ಲಿ ಗಿಲ್ಲಿ ತಪ್ಪಿಲ್ಲ ಅಂತ ಹೇಳ್ಬೋದು, ಬಟ್ ಇಲ್ಲಿ ಅವಾಯ್ಡ್ ಮಾಡ್ತಾ ಕಾವ್ಯನೇ. ಯಾಕಂದ್ರೆ ಗಿಲ್ಲಿ ಯಾವತ್ತೂ ಮಾತಾಡಬೇಡ, ನನ್ನ ಹತ್ರ ನೋಡ್ಬೇಡ, ನಾನು ಮಾತಾಡ್ಸಬೇಡ ಅಂತೆಲ್ಲ ಎಲ್ಲಿ ಹೇಳಿಲ್ಲ. ಇಲ್ಲಿ ಕಾವ್ಯನೇ ಆ ರೀತಿ ಮಾತಾಡ್ತಾ ಇರೋದು. ಅದರಿಂದ ಇಲ್ಲೇನಾಗುತ್ತೆ ಅಂದ್ರೆ ಕಾವ್ಯದ ತಪ್ಪನ್ಸುತ್ತೆ. ಕಾವ್ಯದೇ ಆ ರೀತಿ ಮಾತಾಡೋದ್ರಿಂದ ಅವರಿಗೆ ಸ್ವಲ್ಪ ಎಲ್ಲೋ ಕಡಿದಾಗ್ತಂತೆ. ಬಟ್ ಸ್ವಾಭಿಮಾನ ಅಂತ ಬಂದಾಗ ಬೇಕಾಗಿತ್ತ, ಅಪ್ಪ ಅಮ್ಮ ತಮ್ಮನೇ ಬಂದು ಹೇಳಿ ಹೋದಾಗ, ನೀವಿಬ್ಬರು ಪೇರ್ ಚೆನ್ನಾಗಿದೆ ಅಂತ ಹೇಳಿ ಹೋದಾಗ, ಈಗ ಹೊಸದಾಗಿ ಆ ಪೇರ್ ಬಿಟ್ಟು ಓಡೋ ಅವಶ್ಯಕತೆ ಇತ್ತ? ಈಗ 50 days ಆಗಿದೆ, ಇಲ್ಲೇ ತಾನೆ, ಇದೇ ಲಾಸ್ಟ್ ವೀಕು. ಆ ಟೈಮಲ್ಲಿ ಚೆನ್ನಾಗಿ ಇರ್ಬೋದಾಗಿತ್ತು. ಬಟ್ ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ. ಪರ್ಸನಲ್ ಹೇಳ್ಬೇಕಂದ್ರೆ ಚೆನ್ನಾಗಿದ್ದಾರೆ ಇಬ್ರು, ಒಬ್ರು ಬಿಟ್ಕೊಟ್ಟಿಲ್ಲ ಅಂತ ಅನ್ಸುತ್ತೆ ಟಾಸ್ಕ್ ಅಂತ ಬಂದಾಗ, ಮಾತಂತ ಬಂದಾಗ. ಬಟ್ ಹೊರಗಡೆ ಜನಕ್ಕೆ ಇವರಿಬ್ರು ದೂರ ಆಗ್ತಾ ಇರೋದು ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ. ಮತ್ತೆ ನಿಮ್ಗೆ ಹೇಗೆ ಅನಿಸ್ತು, ಏನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು